ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇವರೇ ಅದು ಯಾರ್ದು ಏನು ಅಂತ ಗೊತ್ತಿಲ್ಲ ಆಯಿತಾ. ನನ್ನ ಪ್ರಶ್ನೆ ಇಷ್ಟೇ, ನಿನ್ನೆ ತಮ್ಮ ಸುದ್ದಿ ವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂಥ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ BJP ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ? ಅದು ಯಾರ್ದಿದೆ ಅಂತ ತನಿಖೆ ಆಗಲಿ. ಕಾಂಗ್ರೆಸ್ ಇದ್ದರೆ ಕಾಂಗ್ರೆಸ್ಸು, BJP ಇದ್ದರೆ BJP, NCP, ಶಿವಸೇನಾ ಯಾರ್ದಿದ್ರೆ ಏನು, ದಟ್ ಈಸ್ ಲೆಟ್ ಇಟ್ ಕಮ್ ಔಟ್ ಟು ಇನ್ವೆಸ್ಟಿಗೇಷನ್. ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು BJP ಸರ್ಕಾರಗಳಲ್ಲಿ? ಮತ್ತು ದೊಡ್ಡದಾಗಿ ಡಿಮಾನಿಟೈಸೇಷನ್ ಅಂತ ಒಂದು ದೊಡ್ಡ ಸ್ಲೋಗನ್ ಕೊಟ್ಟು ಪ್ರಧಾನಮಂತ್ರಿಗಳು ಎಲ್ಲ ಕಪ್ಪಣ ವಾಪಸ್ ಬಂದುಬಿಡ್ತು, ಅದು ಇದು ಅಂತ ಎಲ್ಲ ಊರೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ರಿ. ಎಲ್ಲಿಂದ ಬರ್ತಾ ಇದೆ? ಮತ್ತು BJP ಕೆಲವು ನಮ್ಮ ಶಾಸಕರು ಇಲ್ಲಿನವರು, ಕರ್ನಾಟಕದವರು, ಇದು ತಿರುಪತಿಗೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋಕ್ಕೆ ಹೋಗ್ತಾಯಿದ್ರು, ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ. ಅವ್ರಿಗೆ ಹೆಂಗೆ ಮಾಹಿತಿ ಇದೆ? ಸರ್ಕಾರಗಳಿಗೆ ಇರಲಾರ್ದಂಥ ಮಾಹಿತಿಗಳು BJP ಶಾಸಕರಿಗೆ ಹೇಗೆ ಗೊತ್ತಿದೆ? ಮತ್ತು ಅಲ್ಲಿ ತಿರುಪತಿನಲ್ಲಿ ಹೋಗ್ತಾ ಇದೆಯೋ ಅಥವಾ ಆಂಧ್ರಾಗೆ ಹೋಗ್ತಾ ಇದೆಯೋ, ಅಲ್ಲಿ ಯಾರು ಸರ್ಕಾರ ಇರೋದು? ಮತ್ತು ಇದು ಸ್ವಲ್ಪ ನೀವು ಇದು ಅದರ ಹೆಸರು, ಡೇಟು, ಟೈಮು, 34 ಮಂದಿ ಬಂದಾರ, 50% ಬಂದಿಲ್ಲ. ನೆಕ್ಸ್ಟ್ ಮತ್ತು ಬಿಟ್ಟೆ ಇದನ್ನ ಹೇಳ್ರಿ, ಇವ್ರು ಬಿಟ್ಟೇ ಇರ್ಬೇಕು. ಇವ್ರು ಬಿಟ್ಟೇ ಇರ್ಬೇಕು. ಯಾರು ಬರಲ್ಲ ಅದನ್ನು ಹಾಕಬೇಕು, ಅದನ್ನು ತಿರ್ಬೇಕು. ನೆಕ್ಸ್ಟ್ ಮಾಡಿ ವಿಶೇಷ ಗಂಟೆ ಮಾಡಿದ್ರೆ ಇವ್ರು ನಮ್ಮ ಗೊಬ್ಬರದಾಗ ಇರ್ತಾಳೆ. ಇಲ್ಲ ಅಂದರೆ ಮತ್ತೆ ಭಾಳ ಬಿಡ್ತಾರೆ ತಿಂತಾರ ಮಾಡಿ. ಅದೇನು ಏನು ಉಪಯೋಗಿಲ್ಲ. ಅದನ್ನು ಮಾಡಿದ್ರೆ ಮತ್ತೆ ಸಫರಾಗಿರಿ ಅಂತ ತೋರಿಸ್ಬೇಕು. ಅದನ್ನು ಬಿಟ್ಬಿಡ್ರಿ. ಯಾರ ಬಂದು ಹೊಡೆದು ಒಕ್ಕಡೆ ಮರ್ಡರ್ ಮಾಡಿ ಹೋಗ್ತಾರ. ತಿಂತಾರ. ದುಡಿರಿ, ದುಡಿದು ಜೀವನ ಮಾಡಿರಿ. ಪಿಕ್ಚರ್ನ ನೋಡ್ತೀರಲ್ಲ, ರೋಡಿಸಮ್ ಮಾಡಿ ಆಮೇಲೆ ಮಣ್ಣಾಗಿದ್ವು. ಲಾಸ್ಟಿಗೆ ಮಣ್ಣೆ ಯಾರಿಗೆ ಮಾಡೋಲ್ಲ, ಸತ್ತ ಹೋಗ್ಬೇಕು. ಯಾರು ಹೋಗ್ತಾರ ತಿಂತಲ್ಲ. ಇದರ ಒಂದಿಷ್ಟು ಆ್ಯಕ್ಟಿವ್ ಇದ್ರಿ, ಅವ್ರಿಗೆ ಮತ್ತೆ ಹೆಸರು ಇಟ್ಟಿರ್ತೀವಿ. ಮತ್ತು ಏನೋ ಗೊತ್ತಿಲ್ಲ ಮಾಡ್ತೀವಿ. ತಿಂತಲ್ಲ. ಬರೀ ಫೋಟೋ ತೆಗೀರಿ. ಈ ಕಡೆ ಬರ್ರಿ. ಸರ್, ಬಿಡಿ ಕಾಲೋನಿ ಸಮಸ್ಯೆನ ಯಾವಾಗ ಸರ್ ಕ್ಲಿಯರ್ ಮಾಡ್ತೀರಾ? ಬಿಡಿ ಕಾಲೋನಿ ಸಮಸ್ಯೆನ ಯಾವಾಗ ಸರ್ ಕ್ಲಿಯರ್ ಮಾಡ್ತೀರಾ? ಸಾವಿರಾರು ಜನರು ಅಮೌಂಟ್ ಕಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಕಂಪ್ಲೇಂಟು ಮಾಡಿದ್ದೆ ಸರ್. ನನ್ನ ಕಂಪ್ಲೇಂಟು ಏನಾಗಿದೆ ಅಂದರೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಸರ್. ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಬರೀ ನೀರಿನ ಬಗ್ಗೆ, ನೀರು ಕುಡ್ಕೊಂಡು ಬೀದಿಲ್ ಮಲ್ಕೋಬೇಕು ಜನ. ಬರೀ ನೀರಿನ ಬಗ್ಗೆ ಮಾತಾಡ್ತಾರೆ. ಹೇಳಿ ಸರ್ ನೀವು, ಅದು ಹೇಳಿ ಸರ್. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ದಿನಕ್ಕೆ 100 ರೂಪಾಯಿ ಬೆಡ್ ತಡೀರಿ ಸರ್. ಒಂದು ನಿಮಿಷ. ಬೆಡ್ ಚಾರ್ಜ್ 100 ರೂಪಾಯಿ ತಗೊಳ್ತಾ ಇದ್ದಾರೆ. 100 ಹಾಸಿಗೆಗಳನ್ನ ಇವ್ರು ಫ್ರೀ ಆಗಿ ಕೊಟ್ಟಿದ್ದಾರೆ. ಬಟ್ ಒಳಗಡೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಸನ್ಮಾನ ಬೇಡ ಸರ್, ನನಗೆ ಅವಮಾನನೇ ಆಗ್ಲಿ. ನೀವು ನ್ಯಾಯಯುತವಾಗಿ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಇರೋದು. ಯಾಕೆ ಸರ್ ಇಂಥ ಕೆಲಸಗಳನ್ನ ನೀವು ಬೀದಿಗೆ ತಗೋಬರಲ್ಲ? ಯಾಕೆ ಸರ್ ಹೇಳಲ್ಲ ಕಾರ್ಯಕ್ರಮದಲ್ಲಿ ಇಂಥ ಕೆಲಸಗಳನ್ನ? ಹೇಳಿ ಸರ್, ಮಾತಾಡಿ ಸರ್. ಹಂಗೆ ಹೋಗ್ತಿರಲ್ಲ ಸರ್. ಇದ್ರ ಬಗ್ಗೆ ಜನಕ್ಕೆ ಹೇಳಿ ಸರ್. ನೀವು ಹೇಳಿ ಸರ್ ಇದ್ರ ಬಗ್ಗೆ. ನೀವು ಆರೋಗ್ಯ ಕ್ಷೇತ್ರದಲ್ಲಿ 100 ರೂಪಾಯಿ ಬೆಡ್ ಚಾರ್ಜ್ ತಗೊಳ್ತಾ ಇದ್ದಾರೆ. ಡಿಸ್ಚಾರ್ಜ್ಗೆ 1000 ರೂಪಾಯಿ ಬಿಲ್ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಿ ಅಂತ ಅಂದ್ರೆ ಜನಕ್ಕೆ ಹೇಳಲ್ಲ ನೀವು.
ಈ ಮೀಡಿಯಾದವರು ಹಂಗೆ ಕೆಟ್ಟದನ್ನ ಮಾತಾಡಿ ಅಂತ ಅಂದ್ರೆ ಕೆಟ್ಟದನ್ನ ಪಬ್ಲಿಕ್ ಮಾಡಲ್ಲ. ಅವರು ಮಾಡೋದು ಒಳ್ಳೇದನ್ನ ಮಾತ್ರ ಪಬ್ಲಿಕ್ ಮಾಡ್ತಾರೆ. ಇದನ್ನ ಇವ್ರು ಕೇಳ್ರಿ ಅಂತ ಅಂದ್ರೆ ಕೇಳಲ್ಲ. ನಾವ್ ಹಿಂಗೆ ಇರ್ತೀವಿ. ಬಿಡಿ ಕಾಲೋನಿಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಜನ ಅಲ್ದಾಡ್ತಾ ಇದಾರೆ, ನ್ಯಾಯ ಕೊಡ್ಸಿ ಅಂತ ಹೇಳ್ಬಿಟ್ಟು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ, ಹಂಗೋಗ್ತಾ ಇದಾರೆ. ಈಗ ಕುಮಾರಸ್ವಾಮಿ ಅವರು ಅನುಭವಿ ರಾಜಕಾರಣಿ. ಅವರು ಹಿರಿಯರು ಅಂತ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಅವ್ರಿಗಿನ್ನ ಹಿರಿಯರು ಬೇರೆಯವರೆಲ್ಲ ಇದ್ದಾರೆ. ಅವ್ರಿಗಿನ್ನ ಹಿರಿಯರು ದೇವೇಗೌಡರೇ ಇದ್ದಾರೆ. ಆದ್ದರಿಂದ ಅವರು ಅನುಭವಿ ರಾಜಕಾರಣಿ. 2-3 ಬಾರಿ ಮುಖ್ಯಮಂತ್ರಿಗಳು, ಇವತ್ತು ಕೇಂದ್ರ ಸಚಿವರು. ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗುವಾಗಲೂ ಕೂಡ ಏನು ಯಾರಾದರೂ ಪರ್ಮಿಷನ್ ತೊಗೊಳಬೇಕಾಯ್ತಾ? ಬರೋಕ್ಕೂ ಯಾರು ಪರ್ಮಿಷನ್ನು ತೊಗೋಬೇಕಾಗಿಲ್ಲ. ಹೋಗೋಕ್ಕೂ ಯಾರು ಪರ್ಮಿಷನ್ ಅವ್ರು ತೊಗೋಬೇಕಾಗಿಲ್ಲ, ಬರೋಕ್ಕೂ ತೊಗೋಬೇಕಾಗಿಲ್ಲ. ರಾಜಕಾರಣದಲ್ಲಿ ಅವರು ಬರ್ಬೋದು ಅಥವಾ ಕೇಂದ್ರದಲ್ಲೇ ಇರ್ಬೋದು, ಅದು ಅವರ ತೀರ್ಮಾನಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಅವ್ರು ಬಂದಾಗ ಏನೋ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ. ಆಗ್ಬೋದು, ಯಾರು ಇಲ್ಲ ಅಂತ ಹೇಳ್ತಾರೆ. ಒಟ್ಟಾರೆ ಈಗ ಅವ್ರು ರಾಜಕಾರಣಕ್ಕೆ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಆದರೆ ಒಳ್ಳೆಯದಲ್ಲ. ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.